ಉದಾಹರಣೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ತಮ್ಮ ಚಂದ್ರರಾಜ ಶೆಟ್ಟಿಹೊಳಿಯವರಾಗಿರ್ಬೋದು. ಅದೇ ಕಾಲಕ್ಕೆ ನಮ್ಮ ಇದೇ ನಮ್ಮ ಯಾದವಾಡ ಅವರ ಏನಪ್ಪ ಸಂಬಂಧಿಕರು ಅಥವಾ ಅವರ ಮಗ ಅವರು ಅಲ್ಲೇ ತಮ್ಮ ತಾಲೂಕಿನಲ್ಲ. ಅದೇ ಕಾಲಕ್ಕೆ ಕತ್ತಿಯವರು ತಮ್ಮ ತಾಲೂಕು ತಮ್ಮ ಮಕ್ಕಳು ಎಲ್ಲರೂ ಮತ್ತು ಜಾರಕಿಹೊಳಿಯವರು ತಮ್ಮ ತಾಲೂಕುಗಳಲ್ಲೇ ತಾವು ಓಡಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕೋರಿಯವರು ತಮ್ಮ ಏರಿಯಾದ ತಮ್ಮದನ್ನು ಡಾಮಿನೆನ್ಸ್ ಮಾಡಿದ್ರೆ ಅವರು ಓಡಾಡ್ತಾ ಇದ್ದಾರೆ. ಹೀಗಾಗಿ ಇದೊಂದು ಏನಾಗಿಬಿಟ್ಟಿದಪ್ಪ ಅಂದ್ರೆ ಪ್ರಜಾಪ್ರಭುತ್ವ ನೆಲೆಗಟ್ಟಲ್ಲಿ ಇದು ಇನ್ನೇನು ಇಲ್ಲಿ ಹೊಂದಾಣಿಕೆ ರಾಜಕಾರಣಕ್ಕಿಂತ ಇಲೆಕ್ಷನ್ ಆಗೋದು ಭಾಳ ಉತ್ತಮ. ಯಾಕಪ್ಪ ಅಂತಂದ್ರೆ ಸಹಜವಾಗಿನ ಯಾರು ಜನರಿಂದ ಆಯ್ಕೆ ಆಗಿರ್ತಾರೆ, ರೈತರಿಂದ ಆಯ್ಕೆ ಆಗಿರ್ತಾರೆ, ಅವ್ರು ರೈತರ ಪರ ಒಂದು ಡಿಸಿಷನ್ ತೊಗೊಳ್ಳಿಕ್ಕೆ ಸಾಧ್ಯದ. ಆದರೆ ಯಾವುದೇ ಒಂದು ಕುಟುಂಬದ ಪರವಾಗಿ ಆಯ್ಕೆ ಆದರೆ ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ ಅವ್ರೊಳಗೆ ಕಾಂಪ್ರಮೈಸ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ನಮಗೆ ನೀವು ಸಹಾಯ ಮಾಡಿದ್ರೆ ನಿಮಗೆ ನಾವು ಸಹಾಯ ಮಾಡ್ತೀವಿ ಅನ್ನೋಂಥ ಒಂದು ರಾಜಕೀಯವೂ ನಡೀತದೆ. ಈಗ ಅಂಥದ್ದು ನೋಡ್ತಾ ಇದ್ವಿ ನಾವು ಸಾಕಷ್ಟು. ಅದು ಆಗದೆ ಇಲೆಕ್ಷನ್ ಜನರಿಂದನೇ ಆಯ್ಕೆ ಆಗಬೇಕು, ಅದು ರೈತರಿಂದ ಸದಸ್ಯರಿಂದ ಆಯ್ಕೆ ಆದ್ರೆ ಭಾಳ ಉತ್ತಮ ಅಂತ ಒಂದು ಡೆಮೊಕ್ರೆಟಿಕ್ ನೆಲೆಗಟ್ಟಲ್ಲ ಭಾಳ ಮುಖ್ಯವಾದ ವಿಷಯ. ಅದೇನೋ ಆಗಲಿ, ಒಟ್ಟಾರೆ ನಾನು ಜೊತೆಗೆ ಇದು ಮಾತಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲಿ ಇಲೆಕ್ಷನ್ ಆಗಲಿ, ಜೊತೆಗೆ ಎಲ್ಲರೂ ಅದನ್ನು ಕೂಡಿಸ್ಕೊಂಡು ಮಾಡ್ಕೊಂಡು ಹೋಗಲಿ. ಅದಕ್ಕಿಂತ ಮುಖ್ಯವಾಗಿ ಈಗ ನೀವು ಸಾಲ ಕೊಡೋದಕ್ಕೆ ಅಥವಾ ಗೊಬ್ಬರ ಕೊಡೋದಕ್ಕೆ ರೈತರಿಗೆ ಹೆಲ್ಪ್ ಮಾಡ್ತಾಯಿದ್ದೀರಿ, ಅದು ಭಾಳ ದೊಡ್ಡ ಸಾಧನೆ ಇಲ್ಲಂತಲ್ಲ. ಇನ್ನುಳಿದ ವಾಣಿಜ್ಯ ಸಲುವಾಗಿ ದುಡ್ಡಿಲ್ಲಿ ಬಳಸಬೇಕು ಅನ್ನುವಂಥ ಕೆಲವೊಂದು ಮಾತುಗಳು ಕೇಳಿ ಬಂದಾಗಲ್ಲ. ವಾಣಿಜ್ಯಕ್ಕಾಗಿ ರೈತರ ದುಡ್ಡನ್ನು ಬಳಸೋದಕ್ಕಿಂತಲೂ ಆ ವಾಣಿಜ್ಯಕ್ಕೆ ಬಳಸಬೇಕು ಅನ್ನೋದನ್ನು ನಾನು ಈಗ ಮೇಲ್ಮೇಲೆ ಪ್ರತಿಪಾದನೆ ಮಾಡ್ತಾಯಿದ್ದೀನಿ. ಇದನ್ನು ಯಾರು ಒಪ್ತಾರೋ ಏನೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ರೈತರು ಮಾತ್ರ ಒಪ್ತಾರೆ. ಇದನ್ನು ಪ್ರತಿಯೊಂದು ಹಳ್ಳಿಗೆ ಅಥವಾ ಪ್ರತಿಯೊಂದು ಪಂಚಾಯತಿಗೆ ಗೋಡೌನ್ ಕಟ್ಕೊಳ್ಬೇಕು.